Hello, very good morning, students. The chapter 4, sorting materials into group. Yes, students, in yesterday class we have discussed the properties of materials, appearance property, and activity 3, and second property is oddness as odd materials and soft materials. What is odd materials? The materials which can be compressed or scratched easily called as soft material. The materials which have difficult to compress called as odd materials. ಇಷ್ಟು ಎರಡು ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿದ್ವಿ. ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಸಾಲ್ಯುಬಲ್ ಆರ್ ಇನ್ಸಾಲ್ಯುಬಲ್ ಪ್ರಾಪರ್ಟಿ. ಎಸ್, ವಾಟ್ ಆರ್ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್? ಸಾಲ್ಯುಬಲ್ ಅಂದರೆ ಕರಗುವಂತಹ ಒಂದು ಮೆಟೀರಿಯಲ್ಸ್ನ, ಕರಗುವಂಥ ಒಂದು ಪದಾರ್ಥವನ್ನು, ಸಬ್ಸ್ಟೆನ್ಸಸ್ನ ನಾವು ಸಾಲ್ಯುಬಲ್ ಅಂತ ಹೇಳ್ತೀವಿ. ಇನ್ಸಾಲ್ಯುಬಲ್ ಅಂದರೆ ಕರಗದರೆ ಇರುವಂತಹ ಒಂದು ಸಬ್ಸ್ಟೆನ್ಸಸ್ನ ನಾವು ಇನ್ಸಾಲ್ಯುಬಲ್ ಅಂತ ಹೇಳ್ತೀವಿ. ಕರಗದ ಅಂಥ ಒಂದು ಪದಾರ್ಥಗಳನ್ನ ನಾವು ಇನ್ಸಾಲ್ಯುಬಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಎಸ್, ಇಲ್ಲೊಂದು ಆ್ಯಕ್ಟಿವಿಟಿ 4 ಕೊಟ್ಟಿದ್ದಾರೆ. ಟೇಕ್ ಸ್ಯಾಂಪಲ್ಸ್ ಆಫ್ ಸಾಲಿಡ್ ಸಬ್ಸ್ಟೆನ್ಸಸ್. ಸಾಲಿಡ್ ಸಬ್ಸ್ಟೆನ್ಸಸ್ ಅಂದರೆ ಈ ಒಂದು ಗಟ್ಟಿ ಪದಾರ್ಥ ಇರುವಂತಹ ಒಂದು ಸಬ್ಸ್ಟೆನ್ಸಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಅದರಲ್ಲಿ ಶುಗರ್, ಸಕ್ಕರೆ, ಸಾಲ್ಟ್, ಉಪ್ಪು, ಚಾಕ್ ಪೌಡರ್, ಚಾಪಿಸ್ ಪೌಡರ್, ಸ್ಯಾಂಡ್, ಮರಳು, ಸಾಡೆಸ್ಟ್, ಮರದ ಪುಡಿ, ಈ ರೀತಿ ಇರುವಂತಹ ಒಂದು ಸಾಲಿಡ್ ಸಬ್ಸ್ಟೆನ್ಸಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಟೇಕ್ 5 ಗ್ಲಾಸಸ್ ಬೀಕರ್ಸ್. ಇಲ್ಲಿ ಗ್ಲಾಸ್ ಅಥವಾ ಬೀಕರ್ಸ್ ತಗೊಂಡು 2/3 ವಿತ್ ವಾಟರ್. ಎಲ್ಲ ಬೀಕರ್ಸಲ್ಲೂ ಈಕ್ವಲ್ ಸೇಮ್ ಅಮೌಂಟಲ್ಲಿ ವಾಟರ್ ಹಾಕ್ತಾ ಹೋಗಿ, ಈಕ್ವಲಲ್ಲಿ ಹಾಕ್ಬಿಟ್ಟು ದೆನ್ ಆ್ಯಡ್ ಎ ಸ್ಮಾಲ್ ಅಮೌಂಟ್ ಆಫ್ ಶುಗರ್. ಒಂದೊಂದು ಬೀಕರಲ್ಲೂ ಒಂದೊಂದು ಸಬ್ಸ್ಟೆನ್ಸಸ್ನ ಆ್ಯಡ್ ಮಾಡ್ತಾ ಹೋಗಿ, ಒಂದು ಸ್ಪೂನ್ಫುಲ್ಲಷ್ಟು ಆ್ಯಡ್ ಮಾಡ್ತಾ ಹೋಗ್ಬಿಟ್ಟು ಸಿಮಿಲರ್ಲಿ ಫಸ್ಟ್ ಗ್ಲಾಸಲ್ಲೂ ಶುಗರ್, ದೆನ್ ಸೆಕೆಂಡ್ ಗ್ಲಾಸಲ್ಲಿ ಸಾಲ್ಟ್, ಈ ರೀತಿ ಥರ್ಡ್ ಗ್ಲಾಸಲ್ಲಿ ಚಾಕ್ ಪೌಡರ್, ಈ ರೀತಿ ಒಂದೊಂದು ಸಬ್ಸ್ಟೆನ್ಸಸ್ನ, ಮೆಟೀರಿಯಲ್ಸ್ನ ಒಂದೊಂದು ಬೀಕರಲ್ಲಿ ಆ್ಯಡ್ ಮಾಡ್ತಾ ಹೋಗಿ ವಾಟರ್ ಜೊತೆಗೆ. ದೆನ್ ಸ್ಟಿರ್ ದಿ ಕಂಟೆಂಟ್ಸ್ ಆಫ್ ವಿಚ್ ವಿತ್ ಎ ಸ್ಪೂನ್. ಅಂದರೆ ಸ್ಪೂನಿಂದ ಎಲ್ಲ ಒಂದು ಬೀಕರ್ಸ್ನ ಮಿಕ್ಸ್ ಮಾಡ್ತಾ ಹೋಗಿ. ಮಿಕ್ಸ್ ಮಾಡಿಬಿಟ್ಟು ದೆನ್ ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಓಕೆ, ಸ್ವಲ್ಪ ಕೆಲವು ನಿಮಿಷಗಳ ಕಾಲ ಏನು ಮಾಡ್ತಾ ಹೋಗಿ ಆ ಒಂದು ಬೀಕರ್ಸ್ ಹಾಗೆ ಫ್ಯೂ ಮಿನಿಟ್ಸು ವೇಟ್ ಮಾಡಿ, ಮಿಕ್ಸ್ ಮಾಡಿಬಿಟ್ಟು ದೆನ್ ಅಬ್ಸರ್ವ್ ದಿ ಆ್ಯಪನ್ಸ್ ಟು ಸಬ್ಸ್ಟೆನ್ಸಸ್. ಅದರಲ್ಲಿ ನೆಕ್ಸ್ಟ್ ಅಬ್ಸರ್ವ್ ಮಾಡ್ತಾ ನೋಡಿ, ಅದರಲ್ಲಿರುವಂತಹ ಒಂದು ಸಬ್ಸ್ಟೆನ್ಸಸ್ಸು ಏನಾಗಿರುತ್ತೆ ಅನ್ನೋದು ಗಮನಿಸ್ತಾ ಹೋಗ್ರಿ. ದೆನ್ ನೋಟ್ ಇನ್ ಯುವರ್ ಅಬ್ಸರ್ವೇಷನ್ ಟೇಬಲ್ 4.4ಅಲ್ಲಿ ಕೊಟ್ಟಿದ್ದಾರೆ. ಆದರೆ ಕೆಲವು ಸಬ್ಸ್ಟೆನ್ಸಸ್ಸು ಸಾಲ್ಯುಬಲ್ ಆಗಿರುತ್ತೆ, ಕೆಲವು ಸಬ್ಸ್ಟೆನ್ಸಸ್ಸು ಏನಾಗಿರುತ್ತೆ, ಇನ್ಸಾಲ್ಯುಬಲ್ ಆಗಿರುತ್ತೆ. ಯಾವ ಸಬ್ಸ್ಟೆನ್ಸ್ ಕಾಣಿಸುತ್ತೆ, ಯಾವ ಸಬ್ಸ್ಟೆನ್ಸ್ ಕಾಣಿಸೋದಿಲ್ಲ. ದೆನ್ ಟೇಬಲ್ 4.3 ಮಿಕ್ಸಿಂಗ್ ಡಿಫ್ರೆಂಟ್ ಸಾಲಿಡ್ ಮೆಟೀರಿಯಲ್ಸ್ ಇನ್ ವಾಟರ್. ಸಬ್ಸ್ಟೆನ್ಸಸ್ ಡಿಸ್ಅಪಿಯರ್ ಇನ್ ವಾಟರ್ ಆ್ಯಂಡ್ ಡಸ್ ನಾಟ್ ಡಿಸ್ಅಪಿಯರ್. ನೀರಿನಲ್ಲಿ ಕಾಣಿಸ್ದಂತಾಗುವಂಥದ್ದನ್ನ ನಾವು ಡಿಸ್ಅಪಿಯರ್ ಅಂತ ಹೇಳ್ತೀವಿ, ಕಾಣಿಸೋದನ್ನ ನಾವು ಡಿಸ್ಅಪಿಯರ್. ನೆಕ್ಸ್ಟ್ ಸಾಲ್ಟ್. The salt is disappears is completely in water. ಪೂರ್ತಿ ಏನಾಗಿರುತ್ತೆ, ಸಾಲ್ಟ್ ನೀರಿನ ಜೊತೆ ಬೆರ್ತೋಗಿರುತ್ತೆ, ಹೌದಾ? ಮಿಕ್ಸ್ ಆಗಿಬಿಟ್ಟು ಏನಾಗಿರುತ್ತೆ, ಕರಗಿರುತ್ತೆ. ಅದನ್ನು ನಾವು ಡಿಸ್ಅಪಿಯರ್ಸ್ ಅಂತ ಹೇಳ್ತೀವಿ. ಕರಗದಿರೋದ್ರಲ್ಲಿ ಅನದರ್ ಮೀನಿಂಗ್ ಡಿಸ್ಅಪಿಯರ್ಸ್ ಆ್ಯಂಡ್ ಡಸ್ ನಾಟ್ ಡಿಸ್ಅಪಿಯರ್ಸ್ ಅಂತ ಬರೀಬೇಕು. ನೆಕ್ಸ್ಟ್ ಶುಗರ್ ಇಸ್ ಡಿಸ್ಅಪಿಯರ್ಸ್ ಇನ್ ಕಂಪ್ಲೀಟ್ಲಿ ವಾಟರ್. ನೆಕ್ಸ್ಟ್ ಸ್ಯಾಂಡ್ ಕರಗೋದಿಲ್ಲ, ದಿಸ್ ಡಸ್ ನಾಟ್ ಡಿಸ್ಅಪಿಯರ್ ಇನ್ ವಾಟರ್. ನೆಕ್ಸ್ಟ್ ಚಾಕ್ ಪೌಡರ್ ಅಷ್ಟೇ is disappear. Next chalk powder is does not disappear. Sawdust is does not disappear. Salt, sugar is a disappears completely in water. Sand, chalk powder is sawdust is does not disappear. ಈ ಮೂರು ಸಬ್ಸ್ಟೆನ್ಸಸ್ಸು ನೀರಲ್ಲಿ ಕರಗೋದಿಲ್ಲ. ಇವೆರಡು ಸಬ್ಸ್ಟೆನ್ಸಸ್ ಮಾತ್ರ ಕರಗುತ್ತೆ, ಅದನ್ನು ನಾವು ಡಿಸ್ಅಪಿಯರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಯು ವಿಲ್ ನೋಟಿಸ್ಡ್ ಸಮ್ ಸಬ್ಸ್ಟೆನ್ಸಸ್. ಇಲ್ಲಿ ಕೆಲವು ಸಬ್ಸ್ಟೆನ್ಸಸ್ನ ನಾವು ನೋಡ್ತಾ ಹೋದ್ವಿ. ದೆನ್ ಹ್ಯಾವ್ ಕಂಪ್ಲೀಟ್ಲಿ ಡಿಸ್ಅಪಿಯರ್ಡ್ ಆರ್ ಡಿಸಾಲ್ವ್ಡ್ ಇನ್ ವಾಟರ್.
ಆ ರೀತಿ ಇರುವಂತಹ ಒಂದು ಡಿಸಪಿಯರ್. ಎಸ್, ಕೆಲವು ಸಬ್ಸ್ಟೆನ್ಸಸ್ ಏನಾಗ್ತಾ ಹೋಗುತ್ತೆ ವಾಟರಲ್ಲಿ, ನೀರಿನಲ್ಲಿ ಕಂಪ್ಲೀಟಾಗಿ ಅದು ಡಿಸ್ಅಪಿಯರ್ ಆಗಿರೋದು, ಅಂದರೆ ಕರಗದಿರುವಂಥದ್ದನ್ನ ನೀವು ಅಬ್ಸರ್ವ್ ಮಾಡಿದ್ದೀರಾ. ಅದನ್ನು ನಾವು ಹೇಳಿದ್ವಿ ಇಟ್ ಈಸ್ ಎ ಸಾಲ್ಯುಬಲ್ ಸಬ್ಸ್ಟೆನ್ಸಸ್ ಅಂತ. ದೆನ್ ಡಸ್ ನಾಟ್ ಮಿಕ್ಸ್ ವಿತ್ ವಾಟರ್, ಇಸ್ ಡಸ್ ನಾಟ್ ಡಿಸಪಿಯರ್ ಆಫ್ಟರ್ ದ ಸ್ಟೇರ್. ಅದೇ ರೀತಿ ಇನ್ನು ಇನ್ನು ಬೇರೆ ಸಬ್ಸ್ಟೆನ್ಸಸ್ ಏನಾಗ್ತಾ ಹೋಗುತ್ತೆ ನೀರಿನಲ್ಲಿ ಅದು ಬೆರೆಯೋದಿಲ್ಲ, ಅಂದರೆ ಇಟ್ ಈಸ್ ಎ ಡಸ್ ನಾಟ್ ಡಿಸ್ಅಪಿಯರ್ಸ್. ಅಂದರೆ ಒಂದು ಕೆಲವು ಸಬ್ಸ್ಟೆನ್ಸಸ್ಸು ತುಂಬ ಹೊತ್ತು ಹಾಗೆ ನೀರಿನಲ್ಲಿ ಬಿಟ್ಟರೂ ಅದೇನಾಗುತ್ತೆ ಕರಗೋದಿಲ್ಲ, ಅದನ್ನು ನಾವು ಡಸ್ ನಾಟ್ ಡಿಸ್ಅಪಿಯರ್ಸ್, ಅಂದರೆ ಇಟ್ ಈಸ್ ಆನ್ ಇನ್ಸಾಲ್ಯುಬಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ದೆನ್ ವಾಟರ್ ಪ್ಲೇಸಸ್ ಆ್ಯನ್ ಇಂಪಾರ್ಟೆಂಟ್ ರೋಲ್ ಫಾರ್ ಫಂಕ್ಷನಿಂಗ್ಸ್ ಫಾರ್ ಅವರ್ ಬಾಡಿ. ಎಸ್, ವಾಟರ್ ಅನ್ನೋದು ನಮ್ಮ ಒಂದು ದೇಹದಲ್ಲಿ ವೆರಿ ಇಂಪಾರ್ಟೆಂಟಾಗಿ ರೋಲ್ ಮಾಡ್ತಾ ಹೋಗುತ್ತೆ. ದೆನ್ ಬಿಕಾಸ್ ಇಟ್ ಕ್ಯಾನ್ಸ್ ಡಿಸಾಲ್ವ್ ಎ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ಟು ಲಿಕ್ವಿಡ್ ಈಸ್ ಆಲ್ಸೋ ಡಿಸಾಲ್ವ್ ಇನ್ ವಾಟರ್. ಎಸ್, ನಮ್ಮ ಒಂದು ದೇಹದಲ್ಲಿ ಫಂಕ್ಷನಿಂಗ್, ವಾಟರ್ ಫಂಕ್ಷನಿಂಗ್ ಏನು ತುಂಬ ಅತ್ಯಂತ ಒಂದು ಇಂಪಾರ್ಟೆಂಟ್ ಪ್ರಮುಖ ಫಂಕ್ಷನ್ ರೋಲ್ ಮಾಡ್ತಾ ಹೋಗುತ್ತೆ, ಅಂದರೆ ಪಾತ್ರ ವಹಿಸ್ತಾ ಹೋಗುತ್ತೆ. ಬಿಕಾಸ್ ಇಸ್ ಡಿಸಾಲ್ವ್ ಎ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್, ಅಂದರೆ ಲಾರ್ಜ್ ನಂಬರ್ ಆಫ್ ಸಬ್ಸ್ಟೆನ್ಸಸ್ ಬೇರೆ ಎಷ್ಟೋ ಒಂದು ಪದಾರ್ಥಗಳನ್ನ ಏನಾಗ್ತಾ ಹೋಗುತ್ತೆ ಅದು ಡಿಸಾಲ್ವಿಂಗ್ ಮಾಡ್ಕೊತಾ ಹೋಗುತ್ತೆ, ಅಂದರೆ ಕರಗಿಸ್ಕೊಳ್ತಾ ಹೋಗುತ್ತೆ. ದೆನ್ ಡು ಲಿಕ್ವಿಡ್ ಆಲ್ಸೋ ಡಿಸಾಲ್ವ್ಡ್ ಇನ್ ವಾಟರ್. ಲಿಕ್ವಿಡು ಕೂಡ ನೀರಿನಲ್ಲಿ ಕರಗುತ್ತಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ. ದೆನ್ ಅದರ್ ಲಿಕ್ವಿಡ್ಸ್, ಈ ದ್ರವಗಳು ಬೇರೆ ಬೇರೆ ಲಿಕ್ವಿಡ್ಸಲ್ಲಿರುವಂಥ ಒಂದು ಕಂಟೆಂಟ್ಸು. ನೆಕ್ಸ್ಟ್ ಇನ್ ಆ್ಯಕ್ಟಿವಿಟಿ 5, ಕಲೆಕ್ಟ್ ದಿ ಸ್ಯಾಂಪಲ್ ಆಫ್ ವಿನೆಗರ್, ಲೆಮನ್ ಜ್ಯೂಸ್, ಮಸ್ಟರ್ಡ್ ಆಯಿಲ್ ಆರ್ ಕೊಕೊನಟ್ ಆಯಿಲ್, ಕೆರೋಸಿನ್ ಆರ್ ಎನಿ ಅದರ್ ಲಿಕ್ವಿಡ್ ಐಟಮ್ಸ್. ಅಂದರೆ ನೀರಿನಂಶ ಇರುವಂತಹ ಕೆಲವು ಲಿಕ್ವಿಡ್ಸ್ನ ನೀವು ಸ್ಯಾಂಪಲ್ಗೆ ಕಲೆಕ್ಟ್ ಮಾಡ್ಕೊಳ್ಳಿ. ಸ್ಯಾಂಪಲ್ಗೆ ಅದರಲ್ಲಿ ವಿನೆಗರ್ ಒಂದು, ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸ, ಮಸ್ಟರ್ಡ್ ಆಯಿಲ್ ಸಾಸಿವೆ ಎಣ್ಣೆ, ಆ್ಯಂಡ್ ಕೊಕೊನಟ್ ಆಯಿಲ್, ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ, ದೆನ್ ಅದರ್ ಲಿಕ್ವಿಡ್. ಈ ರೀತಿ ಇರುವಂತಹ ಒಂದು ನೀರಿನಂಶ ಹೊಂದಿರುವಂತಹ ಕೆಲವು ಸಬ್ಸ್ಟೆನ್ಸಸ್ನ ನೀವು ಒಂದು ಲಿಕ್ವಿಡ್ ಕಂಟೆಂಟ್ಸ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಟೇಕ್ ಎ ಗ್ಲಾಸ್ ಆ್ಯಂಡ್ ಟಂಬ್ಲರ್. ಅದೇ ರೀತಿ ಆ್ಯಕ್ಟಿವಿಟಿ 4 ಮಾಡಿದ್ರಲ್ಲ, ಅದೇ ರೀತಿ ಎಲ್ಲ ಒಂದೊಂದು ಗ್ಲಾಸಿಗೂ ಒಂದೊಂದು ಲಿಕ್ವಿಡ್ ಐಟಮ್ನ ಹಾಕ್ತಾ ಹೋಗಿ. ವಾಟರ್ ಫಿಲ್ ಆಫ್ ವಿತ್ ವಾಟರ್, ಎಲ್ಲ ಒಂದು ಬೀಕರ್ಗೂ ಸೇಮ್ ಅಮೌಂಟ್ ಆಫ್ ವಾಟರ್ ಹಾಕಿಬಿಟ್ಟು ಒಂದೊಂದು ಲಿಕ್ವಿಡು ಒಂದೊಂದು ಬೀಕರ್ಗೆ ಹಾಕ್ತಾ ಹೋಗಿ. ಹಾಕ್ಬಿಟ್ಟು ದೆನ್ ಸ್ಪೂನ್ ಫುಲ್ ಆಫ್ 1 ಲಿಕ್ವಿಡ್ ಟು ಸ್ಟಿರ್ ಆ್ಯಟ್ ವಿಲ್. ಏನು ಮಾಡ್ತಾ ಹೋಗಿ, ಸ್ಪೂನಲ್ಲಿ ಎಲ್ಲ ಒಂದೊಂದು ಲಿಕ್ವಿಡ್ಸ್ ಬೀಕರ್ಗೂ ಮಿಕ್ಸ್ ಮಾಡ್ತಾ ಹೋಗಿ. ಮಿಕ್ಸ್ ಮಾಡಿಬಿಟ್ಟು ದೆನ್ 5 ಮಿನಿಟ್ಸು ಹಾಗೆ ಬಿಟ್ಬಿಟ್ಟು ದೆನ್ ಅಬ್ಸರ್ವ್ ವೆದರ್ ಲಿಕ್ವಿಡ್ ಈಸ್ ಮಿಕ್ಸಸ್ ವಿತ್ ವಾಟರ್. ನಾವು ಹಾಕಿರುವಂತಹ ಒಂದು ಲಿಕ್ವಿಡ್ಡು ಏನು ಅಬ್ಸರ್ವ್ ಮಾಡಬೇಕು ಅಂದರೆ ಆ ಲಿಕ್ವಿಡ್ಡು ವಾಟರಲ್ಲಿ ಮಿಕ್ಸ್ ಆಗಿದೆಯೋ ಇಲ್ವೋ ಅನ್ನೋದು ಅಬ್ಸರ್ವ್ ಮಾಡಿ. ರಿಪೀಟ್ ದ ಸೇಮ್ ಲಿಕ್ವಿಡ್ಸ್ ಆ್ಯಂಡ್ ಡಿಫ್ರೆಂಟ್ ಲಿಕ್ವಿಡ್ಸ್ ಈಸ್ ಅವೈಲಬಲ್ಸ್ ಟು ಯು. ಈ ರೀತಿ ಎಲ್ಲ ಒಂದು ಲಿಕ್ವಿಡ್ ಇರುವಂತಹ ಒಂದು ಕಂಟೆಂಟ್ಸ್ ಇರುವಂತಹ ತಗೊಂಡು ಈ ರೀತಿ ಟೆಸ್ಟ್ ಮಾಡಿ ಆ ಒಂದು ವಾಟರಲ್ಲಿ ಆ ಒಂದು ಲಿಕ್ವಿಡ್ಡು ಬೆರ್ತಿದೆಯೋ ಇಲ್ಲೋ ಮಿಕ್ಸ್ ಆಗಿದೆಯೋ ಅನ್ನೋದು ಅಬ್ಸರ್ವ್ ಮಾಡ್ತಾ ನೋಡಿ. ನೆಕ್ಸ್ಟ್ ಟೇಬಲ್ 4.4 ಫಿಲ್ ಮಾಡ್ತಾ ಹೋಗಿ. ಸಾಲ್ಯುಬಿಲಿಟಿ ಆಫ್ ಸಮ್ ಕಾಮನ್ ಲಿಕ್ವಿಡ್ಸ್ ಇನ್ ವಾಟರ್. ಎಸ್, ವಾಟರಲ್ಲಿ ಕೆಲವು ಲಿಕ್ವಿಡ್ಸ್ ಕಂಟೆಂಟ್ಸ್ಗಳು ಕರಗಿದೆಯೋ ಇಲ್ಲ ಅನ್ನೋದು ಕೊಟ್ಟಿದ್ದಾರೆ ನೋಡಿ. ಫಸ್ಟು ಲಿಕ್ವಿಡು ವಿನೆಗರ್, ಲೆಮನ್ ಜ್ಯೂಸ್, ಮಸ್ಟರ್ಡ್ ಆಯಿಲ್, ಕೊಕೊನಟ್ ಆಯಿಲ್, ಕೆರೋಸಿನ್, ಇಟ್ ಈಸ್ ಎ ಲಿಕ್ವಿಡ್. ಇದೆಲ್ಲ ನೀರಿನಂಶ ಇರುವಂತಹ. ದೆನ್ ವಿನೆಗರ್ನ ವಾಟರಲ್ಲಿ ಹಾಕಿದಾಗ ಮಿಕ್ಸ್ ಆಗಿದೆಯೋ ಇಲ್ಲೋ ಅನ್ನೋದು ಅಬ್ಸರ್ವ್ ಮಾಡಬೇಕು. ವಿನೆಗರು ನೀರಿನೆಲ್ಲ ಹಾಕಿದರೆ ಏನಾಗುತ್ತೆ, ಮಿಕ್ಸ್ ಆಗಿರುತ್ತೆ. ಮಿಕ್ಸ್ ಹಾಕಿದರೆ ಮಿಕ್ಸ್ ವೆಲ್ ಅಂತ ಬರೀರಿ, ಮಿಕ್ಸ್ ಆಗಲಿಲ್ಲ ಅಂದರೆ ಇಟ್ ಈಸ್ ಎ ಡಸ್ ನಾಟ್ ಮಿಕ್ಸ್ ವೆಲ್ ಅಂತ ಬರಿಬೇಕು. ನೆಕ್ಸ್ಟ್ ಲೆಮನ್ ಜ್ಯೂಸ್ ವಾಟರಲ್ಲಿ ಹಾಕಿದರೆ ಮಿಕ್ಸ್ ಆಗುತ್ತೆ, ಈಸ್ ಮಿಕ್ಸ್ ವೆಲ್. ನೆಕ್ಸ್ಟ್ ಮಸ್ಟರ್ಡ್ ಆಯಿಲ್ ಅನ್ನೋದು ಮಿಕ್ಸ್ ಆಗೋದಿಲ್ಲ, ತೇಲ್ತಾ ಹೋಗುತ್ತೆ, ಫ್ಲೋಟಿಂಗ್ ಆಗುತ್ತೆ, ಹಾಗಾಗಿ ಡಸ್ ನಾಟ್ ಮಿಕ್ಸ್. ಈ ಆಯಿಲ್ ಇರುವಂತಹ ಕಂಟೆಂಟ್ಸ್ ಎಲ್ಲ ನೀರಲ್ಲಿ ಹಾಕಿದರೆ ಯಾವುದೂ ಮಿಕ್ಸ್ ಆಗೋದಿಲ್ಲ, ಅದು ಫ್ಲೋಟಿಂಗ್ ತೇಲ್ತಾ ಹೋಗುತ್ತೆ. ದೆನ್ ಕೊಕೊನಟ್ ಆಯಿಲ್ ಈಸ್ ಆಲ್ಸೋ ಕಾಲ್ಡ್ ಡಸ್ ನಾಟ್ ಮಿಕ್ಸ್.
ನೆಕ್ಸ್ಟ್ ಕೆರೋಸಿನ್ನ ನೀರಲ್ಲಿ ಹಾಕಿದಾಗ ಏನಾಗುತ್ತೆ ಇಸ್ ಡಸ್ ನಾಟ್ ಮಿಕ್ಸ್. ಓಕೆ, ಇದರಲ್ಲಿ ವಿನೆಗರ್, ಲೆಮನ್ ಜ್ಯೂಸ್ ಮಾತ್ರ ಮಿಕ್ಸ್ ಆಗುತ್ತೆ. ಇರುವಂತಹ ಇದೆಲ್ಲ ಆಯಿಲ್ ಕಂಟೆಂಟ್ಸಲ್ಲಿ ಇರುತ್ತಲ್ಲ, ಮಸ್ಟರ್ಡ್ ಆ್ಯಂಡ್ ಕೋಕೋನಟ್, ಇದು ಮಿಕ್ಸ್ ಆಗೋದಿಲ್ಲ, ತೇಲ್ತಾ ಹೋಗುತ್ತೆ, ಫ್ಲೋಟ್ ಆಗುತ್ತೆ. ದೆನ್ ಕೆರೋಸಿನ್ ಇಸ್ ಆಲ್ಸೋ ಫ್ಲೋಟ್ ಆಗುತ್ತೆ, ಮಿಕ್ಸ್ ಆಗೋದಿಲ್ಲ. ಕಾಲ್ಡ್ ಆಸ್ ಎ ಡಸ್ ನಾಟ್ ಮಿಕ್ಸ್. ಈ ರೀತಿ ಇದು ಮಿಕ್ಸ್ ಆಗಿಬಿಟ್ಟಿರುತ್ತೆ, ಇದು ಡಸ್ ನಾಟ್ ಮಿಕ್ಸ್. ನೆಕ್ಸ್ಟ್, ವಿ ನ್ಯೂಟ್ರೈಸ್ ಸಮ್ ಲಿಕ್ವಿಡ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ವಿತ್ ವಾಟರ್. ಎಸ್, ಕೆಲವಷ್ಟು ಲಿಕ್ವಿಡ್ಸ್ನ ನಾವು ಕಂಪ್ಲೀಟಾಗಿ ಮಿಕ್ಸ್ ಆಗಿರೋದನ್ನ ನೋಡ್ತಾ ಹೋದ್ವಿ ವಾಟರ್ ಜೊತೆ. ಸಮ್ ಅದರ್ ಡು ನಾಟ್ ಮಿಕ್ಸ್ ವಿತ್ ವಾಟರ್, ಕೆಲವು ಮಿಕ್ಸ್ ಆಗೋದಿಲ್ಲ ಲಿಕ್ವಿಡ್ ಕಂಟೆಂಟ್ಸ್. ಫ್ರಮ್ ಸಪ್ರೇಟ್ ದಿ ಲೇಯರ್ಸ್ ಆ್ಯಂಡ್ ಕೆಪ್ಟ್ ಡಿಸೈಡ್ ಫಾರ್ ಸಮ್ ಟೈಮ್ಸ್. ಅದೇ ರೀತಿ ನಾವು ಸ್ವಲ್ಪ ಸಮಯ ಹಾಗೆ ಇಟ್ಟರು ಸಮೇತ ಏನಾಗ್ತಾ ಹೋಗುತ್ತೆ, ಲೇಯರ್ ಆಗಿ ಪದರವಾಗಿ ಏನಾಗ್ತಾ ಹೋಗುತ್ತೆ, ಉಳಿತಾ ಹೋಗುತ್ತೆ, ಮಿಕ್ಸ್ ಆಗೋದಿಲ್ಲ ಅಂತಲೂ ಹೇಳ್ತಿದ್ದಾರೆ. ನೆಕ್ಸ್ಟ್, ಎಸ್, ಫೆಹೆಲಿ ಅನ್ನೋ ಸ್ಟೂಡೆಂಟ್ಸು ಇಲ್ಲೊಂದು ಸಜೆಸ್ಟ್ ಮಾಡಿದ್ದಾರೆ ನೋಡಿ, ಲಿಕ್ವಿಡ್ ದಟ್ ಯೂಸ್ಡ್ ಇನ್ ಆ್ಯಕ್ಟಿವಿಟಿ 5. ಎಸ್, ಆ್ಯಕ್ಟಿವಿಟಿ 5ಅಲ್ಲಿ ನಾವು ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಮಿಕ್ಸ್ ಆಗಿದೆಯೋ ಇಲ್ವೋ ಅನ್ನೋದು ನೋಡ್ತಾ ಹೋದ್ವಿ. ಅದೇ ರೀತಿ ಏನು ಕ್ಯೂರಿಯಾಸಿಟಿ ಇದೆ ಅಂದರೆ ಗ್ಯಾಸಸ್, ಓಕೆ, ಈ ಅನಿಲಗಳು ಅಂತ ಹೇಳ್ತೀವಲ್ಲ, ಆ ರೀತಿ ಇರುವಂಥ ಒಂದು ಗ್ಯಾಸಸ್ಗಳು ನೀರಿನಲ್ಲಿ ಕರಗುತ್ತೋ ಇಲ್ಲೋ ಅನ್ನೋದು ಅವ್ರಿಗೆ ಕ್ಯೂರಿಯಾಸಿಟಿ ಇದೆ ಅಂತೆ. ಅದಕ್ಕೆ ನಿಮಗೆ ಕ್ವಶನ್ ಮಾರ್ಕ್ ಆಗಿದೆ. ಇದಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಸಮ್ ಗ್ಯಾಸಸ್ ಆರ್ ಸಾಲ್ಯುಬಲ್ ಇನ್ ವಾಟರ್ ವೇರ್ ಹವರ್ ಅದರ್ಸ್ ಆರ್ ನಾಟ್. Water is usually a small quantities of some gases dissolved in it. For example, oxygen gas dissolved in water is very important for survival of animals, plants and that live in water. Yes, ಕೆಲವು ಗ್ಯಾಸಸ್ಗಳು ನೀರಿನಲ್ಲಿ ಡಿಸಾಲ್ವ್ ಆಗುತ್ತೆ, ಕರಗುತ್ತೆ. ಹಾಗೆ ಇನ್ನು ಬೇರೆ ಇರುವಂತಹ ಗ್ಯಾಸಸ್ಗಳು ಕರಗೋದಿಲ್ಲ. ಇಲ್ಲಿ ಸಾಮಾನ್ಯವಾಗಿ ವಾಟರ್, ನೀರಿನಲ್ಲಿ ಕೆಲವು ಗ್ಯಾಸಸ್ಗಳು ಸ್ಮಾಲ್ ಕ್ವಾಂಟಿಟೀಸ್ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಏನಾಗ್ತಾ ಹೋಗುತ್ತೆ, ಕರಗ್ತಾ ಹೋಗುತ್ತೆ. ಎಸ್, ನೋಡಿ, ಇಲ್ಲಿ ಸ್ಮಾಲ್ ಕ್ವಾಂಟಿಟೀಸ್ ಆಫ್ ಸಮ್ ಗ್ಯಾಸಸ್ ಆರ್ ಡಿಸಾಲ್ವ್ ಇಟ್. ಸಾಮಾನ್ಯವಾಗಿ ನೀರಿನಲ್ಲಿ ಕೆಲವು ಗ್ಯಾಸಸ್ಗಳು ಸ್ಮಾಲ್ ಕ್ವಾಂಟಿಟಿ, ಕಡಿಮೆ ಪ್ರಮಾಣದಲ್ಲಿ ಕರಗ್ತಾ ಹೋಗುತ್ತೆ. ಇಲ್ಲಿ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಎಸ್, ಈ ಒಂದು ವಾಟರಲ್ಲಿ ಸರ್ವೈಲ್ ಆಗಿರುವಂತಹ ಅಂದರೆ ವಾಸಿಸುವಂತಹ ಕೆಲವು ಪ್ರಾಣಿಗಳಾಗಿರ್ಬೋದು, ಮತ್ತು ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್, ಕೆಲವು ಸಸ್ಯಗಳಾಗಿರ್ಬೋದು, ಅದರ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ, ಅದರ ಒಂದು ಉಳಿವಿಕೆಗೆ ಆ ನೀರಿನಲ್ಲಿ. ಇಲ್ಲೊಂದು ಎಕ್ಸಾಂಪಲ್ ಹೇಳ್ತಾ ಹೋಗಬೇಕು ಅಂತಂದರೆ, ಆಕ್ಸಿಜನ್ ಗ್ಯಾಸ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್. ಈ ನೀರಿನಲ್ಲಿ ಸರ್ವೈಲ್ ಆಗಿರುವಂತಹ ಅಂದರೆ ವಾಸಿಸುವಂತಹ ಒಂದು ಪ್ರಾಣಿಗಳಾಗಿರ್ಬೋದು, ದೆನ್ ಪ್ಲ್ಯಾಂಟ್ಸ್, ಸಸ್ಯಗಳಾಗಿರ್ಬೋದು, ಅದರ ಒಂದು ಲೈಫ್ನ ಲೀಡ್ ಮಾಡೋಕ್ಕೆ ನೀರಿನಲ್ಲಿ ಅವು ವಾಸಿಸಿರ್ತವೆ. ಅದರ ಒಂದು ಉಳಿವಿಕೆಗೆ ಏನಾಗ್ತಾ ಹೋಗುತ್ತೆ, ನೀರಿನಲ್ಲಿ ಕರಗಿರುವಂತಹ ಒಂದು ಆಕ್ಸಿಜನ್ನು ಮತ್ತು ಒಂದು ಗ್ಯಾಸು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಲೂ ಹೇಳ್ತಾ ಹೋಗಿದ್ದಾರೆ. ದಿಸ್ ಫಾರ್ ಎಕ್ಸಾಂಪಲ್. ನೆಕ್ಸ್ಟ್ ಒನ್ ಈಸ್ ಆಬ್ಜೆಕ್ಟ್ಸ್ ಮೇ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್. ಆಬ್ಜೆಕ್ಟ್ ಅಂದರೆ ವಸ್ತುಗಳು ನೀರಿನಲ್ಲಿ, ಫ್ಲೋಟ್ ಅಂದರೆ ತೇಲ್ಬೋದು, ಸಿಂಕ್ ಇನ್ ವಾಟರ್ ಅಂದರೆ ಮುಳುಗ್ಬೋದು. ಕೆಲವು ಆಬ್ಜೆಕ್ಟ್ಸ್ಗಳು ತೇಲುತ್ತೆ, ಕೆಲವು ಆಬ್ಜೆಕ್ಟ್ಸು ಮುಳುಗುತ್ತೆ. ಡೂಯಿಂಗ್ ಇನ್ ಆ್ಯಕ್ಟಿವಿಟಿ 4, ಯು ಮೈಟ್ ಹ್ಯಾವ್ ನೋಟಿಸ್ಡ್ ಆರ್ insoluble salt are separated out from water. You may have also noticed these some liquids in activity 5. Some of these materials that does not mix within water floated to surface of water. Other may have sink to the bottom of the tumbler, right? We noticed many example of objects that float in water or sink in figure 4.6. Dried leaves fallen off the surface a pond and stone of the thrown into pond, and few drops of honey that you let fall into glass of water. What happens to all of this? Yes, in activity 4ಅಲ್ಲಿ ಇನ್ಸಾಲ್ಯುಬಲ್ ಸಾಲಿಡ್ ಸಬ್ಸ್ಟೆನ್ಸಸ್ ತಗೊಂಡು ನಾವು ಕೆಲವನ್ನ ಟೆಸ್ಟ್ ನೋಡ್ತಾ ಹೋದ್ವಿ. ದೆನ್ ಆ್ಯಕ್ಟಿವಿಟಿ 5ಅಲ್ಲಿ ನಾವು ಕೆಲವು ಮೆಟೀರಿಯಲ್ಸು ಮಿಕ್ಸಪ್ ಆಗಲಿಲ್ಲ, ಏನಾಗ್ತಾ ಬಂತು, ಫ್ಲೋಟೆಡ್ ಆಗ್ತಾ ಬಂತು, ನೀರ ಮೇಲೆ ತೇಲ್ತಾ ಬಂತು. ದೆನ್ ಅದರ್ ವಿ ಹ್ಯಾವ್ ಸಂಕ್ ಆಫ್ ಬಾಟಮ್ ಇನ್ ಟಂಬ್ಲರ್. ಕೆಲವು ವಸ್ತುಗಳು ಏನಾಗ್ತಾ ಬಂತು,
ಟಂಬ್ಲರ್, ಆ ಒಂದು ಟಂಬ್ಲರಿನ ಬಾಟಮಲ್ಲಿ ಕೆಳಭಾಗದಲ್ಲಿ ಕೆಲವು ಸಬ್ಸ್ಟೆನ್ಸಸ್ಸು ಕೂರ್ತಾ ಬಂತು. ದ ಎಕ್ಸಾಂಪಲ್ ಫಾರ್ ಆಬ್ಜೆಕ್ಟ್ಸ್ ಫ್ಲೋಟ್ ಆರ್ ಸಿಂಕ್. ಈ ರೀತಿ ಇಲ್ಲಿ ಎಕ್ಸಾಂಪಲ್ಸ್ ಹೇಳಬೇಕು ಅಂದರೆ ನೀರಿನಲ್ಲಿ ತೇಲುವಂತಹ ಕೆಲವು ಅಥವಾ ಮುಳುಗುವಂತಹ, ತೇಲಬೇಕು ಇಲ್ಲ ಮುಳುಗಬೇಕು ಆ ರೀತಿ ಇರುವಂತಹ ಕೆಲವು ಎಕ್ಸಾಂಪಲ್ಸ್ ಕೊಡ್ತಾ ಹೋಗಿದ್ದಾರೆ. ಡ್ರೈಡ್ ಲೀವ್ಸ್ ಫಾರ್ ಫ್ಯಾಲನ್ ಆಫ್ ದಿ ಸರ್ಫೇಸ್ ಆಫ್ ಪಾಂಡ್. ಈ ಒಂದು ಡ್ರೈ ಲೀವ್ಸ್ ಅಂತ ಹೇಳ್ತೀವಲ್ಲ, ಅಂದರೆ ಒಣಗಿದ ಎಲೆಗಳು ನಾವು ಪಾಂಡ್ ಒಳಗಡೆ ಹಾಕಿದಾಗ, ಪಾಂಡ್ ಒಳಗಡೆ ಎಸೆದಾಗ ಏನಾಗ್ತಾ ಹೋಗುತ್ತೆ, ಆ ಒಂದು ಪಾಂಡ್ ಮೇಲೆ ತೇಲ್ತಾ ಹೋಗುತ್ತೆ, ಹೌದಾ. ಅದೇ ರೀತಿ ನಾವು ಅದೇ ಪಾಂಡಲ್ಲಿ ಒಂದು ಸ್ಟೋನ್, ಓಕೆ, ಒಂದು ಕಲ್ಲನ್ನ ನಾವು ಎಸೆದಾಗ ಏನಾಗ್ತಾ ಹೋಗುತ್ತೆ, ಅದು ಮುಳುಗ್ತಾ ಹೋಗುತ್ತೆ, ಹೌದಾ. ಇಟ್ ಈಸ್ ಎನ್ ಫ್ಲೋಟ್ ಆಯಿತು ಆರ್ ಸಿಂಕ್ ಆಗಬೇಕು ಕೆಲವು ವಸ್ತುಗಳು, ಇಲ್ಲ ಒಂದು ಮಿಕ್ಸಪ್ ಆಗಬೇಕು, ಇಲ್ಲ ಡಸ್ ನಾಟ್ ಮಿಕ್ಸಪ್ ಆಗಬೇಕು. ಈ ಇದನ್ನು ನಾವು ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ ಫ್ಲೋಟ್ ಆರ್ ಸಿಂಕ್ ಇನ್ ವಾಟರ್ಗೆ. ದೆನ್ ಡ್ರಾಪ್ ಆಫ್ ಹನಿ ಲೆಟ್ ಫಾಲ್ ಇನ್ ಟು ಗ್ಲಾಸ್ ಆಫ್ ವಾಟರ್. ನಾವು ಹನಿನ ಒಂದು ನೀರಿನಲ್ಲಿ, ಒಂದು ವಾಟರ್ ಗ್ಲಾಸಲ್ಲಿ ನೀವು ಹನಿ ಅಂದರೆ ಜೇನುತುಪ್ಪವನ್ನು ಒಂದು ವಾಟರ್ ಗ್ಲಾಸಲ್ಲಿ ಹಾಕಿದಾಗ ಅಲ್ಲಿ ಏನಾಗ್ತಾ ಹೋಗುತ್ತೆ, ವಾಟ್ ಹ್ಯಾಪನ್ಸ್ ಟು ಆಫ್ ಆಲ್ ದಿಸ್, ಅದು ತೇಲ್ತಾ ಹೋಗುತ್ತೋ ಏನಾಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ನೋಡಿ. ವಾಟ್ ಹ್ಯಾಪನ್ಸ್ ಟು ಆಲ್ ಆಫ್ ದಿಸ್. ಈ ರೀತಿ ಬೋಜೋ ವುಡ್ ಲೈಕ್ ಯು ಟು ಗಿವ್ ಹಿಮ್ 5 ಎಕ್ಸಾಂಪಲ್ಸ್ ಆಫ್ ಆಬ್ಜೆಕ್ಟ್ಸ್ ಫ್ಲೋಟ್ ಆ್ಯಂಡ್ ದೋಸ್ ಸಿಂಕ್ ಇನ್ ವಾಟರ್. ಈ ರೀತಿ ಬೋಜೋ ಅನ್ನೋ ಸ್ಟೂಡೆಂಟ್ಸು ನಮ್ಮಿಂದ 5 ಎಕ್ಸಾಂಪಲ್ಸ್ಗಳು, ಅಂದರೆ ಒಂದು ಫ್ಲೋಟ್ ಆಗಿರ್ಬೋದು ಅಥವಾ ಸಿಂಕ್ ಆಗಿರುವಂತಹ ಆಬ್ಜೆಕ್ಟ್ಸ್ನ ಎಕ್ಸಾಂಪಲ್ಸ್ ಕೊಡಿ ಅಂತ ಹೇಳ್ತಾ ಹೋಗಿದ್ದಾರೆ. ದೆನ್ ವಾಟ್ ಟೆಸ್ಟಿಂಗ್ ಸೇಮ್ ಮೆಟೀರಿಯಲ್ಸ್ ಸಿ ಫ್ಲೋಟ್ ಆರ್ ಸಿಂಕ್ ಇನ್ ಅದರ್ ಲಿಕ್ವಿಡ್ಸ್ ಲೈಕ್ ಆಯಿಲ್. ಈ ರೀತಿ ಆಯಿಲ್ಗಳು, ಓಕೆ, ಆಯಿಲ್ ಪದಾರ್ಥಗಳು, ಎಣ್ಣೆ ಇರುವಂತಹ ಒಂದು ಪದಾರ್ಥಗಳನ್ನ, ಅದು ಬೇರೆ ಬೇರೆ ಆಯಿಲ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದು ಮುಳುಗುತ್ತೋ ಅನ್ನೋದು ಏನಾಗುತ್ತೆ ಅನ್ನೋದು ನೀವು ಟೆಸ್ಟ್ ಮಾಡ್ತಾ ಹೋಗಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಈಸ್ ಟ್ರಾನ್ಸ್ಪರೆನ್ಸಿ. ದ ನೆಕ್ಸ್ಟ್ ಪ್ರಾಪರ್ಟಿ ಈಸ್ ಟ್ರಾನ್ಸ್ಪರೆನ್ಸಿ. ಈ ಒಂದು ಇದರಲ್ಲಿ 3 ಮೆಟೀರಿಯಲ್ಸ್ ಬರ್ತಾ ಹೋಗುತ್ತೆ. ಒಂದು ಟ್ರಾನ್ಸ್ಪರೆಂಟ್, ಒಂದು ಒಪ್ಯಾಕ್ಯೂ, ಒಂದು ಟ್ರಾನ್ಸಲ್ಸೆಂಟ್. Yes, you might have played with game of hide and seek. Think of the same places you could like to hide so that you are not seen by others. Why did you choose those places, and could you have tried to hide behind a glass window? Abashfully not. As your friends, can you see through dirt and spot you? Can you see through all the materials? Yes. ಇಲ್ಲಿ ಒಂದು ಸುಮ್ಮನೆ ಒಂದು ಎಕ್ಸಾಂಪಲಾಗಿ ಹೇಳ್ತಾ ಹೋಗಿದ್ದಾರೆ. ದೆನ್ ಹೈಡ್ ಆ್ಯಂಡ್ ಸೀಕ್ ಅಂದರೆ ನೀವು ಕಣ್ಣ ಮುಚ್ಚಾಲೆ ಅನ್ನೋ ಒಂದು ಗೇಮ್ನ ಆಡ್ತಾ ಹೋಗ್ತೀರಾ, ಅಂದರೆ ಬೇರೆಯವರಿಗೆ ಕಾಣಬಾರ್ದು, ಓಕೆ, ಬೇರೆಗೆ ಕಾಣಬಾರ್ದಂತ ನೀವು ಹೈಡ್ ಆಗೋಕ್ಕೆ ಅಂದರೆ ಬಚ್ಚಿಟ್ಕೊಳಕ್ಕೆ ಕೆಲವು ಪ್ಲೇಸಸ್ಗಳನ್ನ, ಕೆಲವು ಜಾಗಗಳನ್ನ ನೀವು ಥಿಂಕ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ಗೇಮ್ನ ಆಡ್ತಾ ಹೋಗ್ತೀರಾ. ಅದೇ ರೀತಿ ದೆನ್ ಗ್ಲಾಸ್, ಓಕೆ, ಒಂದು ಗ್ಲಾಸ್ ವಿಂಡೋ ಅಂದರೆ ಹೈಡ್ ಬಿಹೈಂಡ್ ಎ ಗ್ಲಾಸ್ ವಿಂಡೋ ಅಂದರೆ ಈ ಗಾಜಿರುವಂತಹ ಒಂದು ವಿಂಡೋ ಹಿಂದೆ ನೀವು ಹೈಡ್ ಆಗೋಕ್ಕೆ, ಬಚ್ಚಿಟ್ಕೊಳಕ್ಕೆ ಪ್ರಯತ್ನ ಮಾಡ್ತೀರಾ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕಿದ್ದಾರೆ. ಏಕೆಂದರೆ ದಿಸ್ ನಾಟ್ ಅಂದರೆ ಖಂಡಿತ ಇಲ್ಲ. ಯಾಕೆಂದರೆ ನಿಮ್ಮ ಫ್ರೆಂಡ್ಸು ಆ ಒಂದು ವಿಂಡೋಯಿಂದ ಮೂಲಕ, ಒಂದು ಗ್ಲಾಸ್ ವಿಂಡೋಯಿಂದ ಮೂಲಕ ನೋಡ್ಬೋದು, ಗುರ್ತಿಸ್ಬೋದು. ನಿಮ್ದು ಆ ಒಂದು ಗ್ಲಾಸ್ ವಿಂಡೋಯಿಂದ ಮೂಲಕ ನೋಡ್ಬೋದು, ಗುರ್ತಿಸ್ಬೋದು. ಹಾಗಾಗಿ ನೀವು ಆ ರೀತಿ ಇರುವಂತಹ ಒಂದು ಪ್ಲೇಸಸ್ಸಿಂದ ನೀವು ಬಚ್ಚಿಟ್ಕೊಳೋದಿಲ್ಲ. ಅದೇ ರೀತಿ ದೆನ್ ದ ಸಬ್ಸ್ಟೆನ್ಸಸ್ ಆರ್ ಮೆಟೀರಿಯಲ್ಸ್ ಥ್ರೂ ವಿಚ್ ಥಿಂಗ್ಸ್ ಕ್ಯಾನ್ ಬಿ ಸೀನ್, ಓಕೆ, ಈಸ್ ಕಾಲ್ಡ್ ಎಸ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂತಂದರೆ ನಮ್ಮ ಆ ಒಂದು ವಸ್ತುವಿನ ಮೂಲಕ ಇನ್ನೊಂದು ವಸ್ತುನ ಅಥವಾ ಇನ್ನೊಬ್ಬರು ವ್ಯಕ್ತಿನ ನೋಡೋದನ್ನೇ ನಾವು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಒಂದು ಪದಾರ್ಥಗಳ ಮೂಲಕ ಅಥವಾ ಒಂದು ವಸ್ತುವಿನ ಮೂಲಕ ನೀವು ಇನ್ನೊಂದನ್ನು ನೋಡ್ತಾ ಹೋಗ್ತಿರಲ್ಲ, ಅದನ್ನು ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಕಾಣಿಸ್ತಿದೆ ಎಕ್ಸಾಂಪಲಲ್ಲಿ, ಫಸ್ಟ್ ಒನ್ ನೋಡ್ತಾ ಹೋಗಿ. ನೆಕ್ಸ್ಟ್ ಈಸ್ ಎಕ್ಸಾಂಪಲ್ ಗ್ಲಾಸ್. ಒಂದು ಗ್ಲಾಸಿಂದ ನಾವು ನೋಡ್ತಾ ಹೋಗ್ತೀವಿ ವಾಟರ್, ಏರ್ ಆ್ಯಂಡ್ ಸಮ್ ಪ್ಲಾಸ್ಟಿಕ್ಸ್.
ಈಸ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್. ಅಂಥ ಒಂದು ವಸ್ತುನ ನಾವು ಟ್ರಾನ್ಸ್ಪರೆಂಟ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಫಾರ್ ಶಾಪ್ ಕೀಪರ್ಸ್ ಇಸ್ ಯೂಶಲಿ ಪ್ರಿಫರ್ಸ್ ಟು ಕೀಪ್ ಎ ಬಿಸ್ಕೆಟ್ಸ್, ಸ್ವೀಟ್ಸ್ ಆ್ಯಂಡ್ ಅದರ್ ಈಟಬಲ್ ಟ್ರಾನ್ಸ್ಪರೆಂಟ್ ಕಂಟೈನರ್ಸ್. ಈ ರೀತಿ ಈ ಒಂದು ಶಾಪ್ ಕೀಪರ್ ಏನು ಮಾಡ್ತಾ ಹೋಗ್ತಾರೆ, ಈಸಿಯಾಗೆ ಕಾಣಿಸ್ಬೇಕಲ್ವಾ, ಅದರಲ್ಲಿರುವಂತಹ ಪ್ರಿಫರ್ ಮಾಡಿರುವಂತಹ ಕೆಲವು ಐಟಮ್ಸ್ಗಳು ಈಸಿಯಾಗೆ ಕಾಣಿಸ್ಬೇಕಲ್ಲ, ಅದನ್ನು ನಾವು ಗ್ಲಾಸ್ ಕಂಟೈನರ್ಸಲ್ಲಿ ಇಟ್ಟಿರ್ತಾರೆ. ಅಂಥ ಒಂದು ಮೆಟೀರಿಯಲ್ಸ್ನ ನಾವು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಸೊ ಬಯರ್ಸ್ ಕ್ಯಾನ್ ಈಸಿಲಿ ಟು ಸಿ ದೀಸ್ ಐಟಮ್ಸ್. ಅಂದರೆ ಬಯರ್ಸ್ ಅಂದರೆ ಆ ಒಂದು ಗ್ರಾಹಕರಿಗೆ ಈಸಿಯಾಗಿ ಆ ಒಂದು ಐಟಮ್ಸ್ನ ಕಾಣಿಸೋಕ್ಕೆ ಆ ರೀತಿ ಇರುವಂತಹ ಒಂದು ಗ್ಲಾಸ್ ಕಂಟೈನರ್ಸಲ್ಲಿ ಪ್ರಿಫರ್ ಮಾಡ್ತಾ ಹೋಗ್ತಾರೆ. ಅಂಥ ಒಂದು ಮೆಟೀರಿಯಲ್ಸ್ನ ನಾವು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಇನ್ ಅದರ್ ಆ್ಯಂಡ್ ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಆರ್ ನಾಟ್ ಏಬಲ್ ಟು ಸಿ, ದೀಸ್ ಮೆಟೀರಿಯಲ್ಸ್ ಆರ್ ಕಾಲ್ಡ್ ಒಪೇಕ್ ಮೆಟೀರಿಯಲ್ಸ್. ಅಂದರೆ ಒಂದು ವಸ್ತುವಿನ ಮೂಲಕ ಇನ್ನೊಂದನ್ನು ನೋಡೋಕೆ ಆಗೋದಿಲ್ಲ, ಇಸ್ ನಾಟ್ ಏಬಲ್ ಟು ಸಿ, ಅಂಥ ಒಂದು ಮೆಟೀರಿಯಲ್ಸ್ನ ನಾವು ಒಪೇಕ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಯು ಕೆನಾಟ್ ಟೆಲ್ ವಾಟ್ ಈಸ್ ಕೆಪ್ಟ್ ಕ್ಲೋಸ್ಡ್ ವುಡನ್ ಬಾಕ್ಸ್. ಒಂದು ವುಡನ್ ಬಾಕ್ಸಿನ ಮೂಲಕ ನಾವು, ಅಥವಾ ಒಂದು ಕಾರ್ಡ್ಬೋರ್ಡ್ ಆಗಿರ್ಬೋದು, ದೆನ್ ಒಂದು ಮೆಟಲ್ ಕಂಟೈನರ್ ಆಗಿರ್ಬೋದು, ಒಂದು ವುಡ್ ಆಗಿರ್ಬೋದು, ಒಂದು ಕಾರ್ಡ್ಬೋರ್ಡು, ಮೆಟಲ್ಸು, ಇದ್ರ ಮೂಲಕ ನಾವು ಇನ್ನೊಂದು ಏನು ವಸ್ತುನ ನೋಡೋಕೆ ಆಗೋದಿಲ್ಲ. ಅಂಥ ಒಂದು ಮೆಟೀರಿಯಲ್ಸ್ನ ಕಾಲ್ಡ್ ಆ್ಯಸ್ ಆನ್ ಒಪೇಕ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ದೆನ್ ಡು ಯು ಫೈಂಡ್ ವಿ ಗ್ರೂಪ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ವಿತೌಟ್ ಕನ್ಫ್ಯೂಷನ್ಸ್ ಐದರ್ ಒಪೇಕ್ ಆರ್ ಟ್ರಾನ್ಸ್ಪರೆಂಟ್. ಈ ರೀತಿ ಯಾವುದೇ ಒಂದು ಕನ್ಫ್ಯೂಷನ್ಸ್ ಇಲ್ದಲೆ ಒಂದು ಟ್ರಾನ್ಸ್ಪರೆಂಟು, ಒಂದು ಒಪೇಕ್ ಆಬ್ಜೆಕ್ಟ್ಸ್ನ ನೀವು ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡಿ ನೋಟ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇನ್ ಆ್ಯಕ್ಟಿವಿಟಿ 6 ಕೊಟ್ಟಿದ್ದಾನೆ. ಇನ್ ಆ್ಯಕ್ಟಿವಿಟಿ 6ಅಲ್ಲಿ ಒಂದು ಪೇಪರ್ನ ಕಲೆಕ್ಟ್ ಮಾಡ್ಕೊತೀರಾ, ಒಂದು ಶೀಟ್ ಆಫ್ ಪೇಪರ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಪೇಪರಿನ ಮೂಲಕ ಥ್ರೂ ಲೈಟ್ಸ್ ಬಲ್ಬ್, ಲೈಟೆಡ್ಸ್ ಬಲ್ಬ್ ಅಂದರೆ ಬೆಳಕುತ್ತಿರುವಂತಹ ಒಂದು ಬಲ್ಪಿನ ಮೂಲಕ ಆ ಒಂದು ಪೇಪರಿನ ಮೂಲಕ ಥ್ರೂ ಆ ಒಂದು ಲೈಟ್ಸ್ನ ನೋಡಿದಾಗ ಏನು ನಿಮಗೆ ಅಬ್ಸರ್ವ್ ಮಾಡ್ತಾವೆ ನೋಡಿ, ನಾವು ಪುಟ್ 2-3 ಡ್ರಾಪ್ಸ್ ಅಬ್ಸರ್ವ್ ಮಾಡಿದಾಗ ನಿಮಗೆ ಯಾವ ರೀತಿ ಕಾಣಿಸ್ತಾ ಹೋಗುತ್ತೆ ಅನ್ನೋದು ಅಬ್ಸರ್ವ್ ಮಾಡ್ತಾ ನೋಡಿ. ದೆನ್ ಅದೇ ರೀತಿ ಒಂದು ಪೇಪರಲ್ಲಿ ಸಮ್ ಆಯಿಲ್ ಸ್ಪ್ರೆಡ್ ಮಾಡಿಬಿಟ್ಟು ಶೀಟ್ ಆಫ್ ಪೇಪರ್, ಅದೇ ರೀತಿ ಒಂದು ಲೈಟ್ಸ್ ಬಲ್ಬಿಗೆ ಥ್ರೂ ಪೋರ್ಷನ್ ಆಫ್ ದಿ ಪೇಪರ್, ಆ ಒಂದು ಪೇಪರಿನ ಮೂಲಕ ಅಂದರೆ ಸ್ಪ್ರೆಡ್ ಆಗಿರೋಂಥ ಒಂದು ಆಯಿಲ್ ಪೇಪರಿನ ಮೂಲಕ ಆ ಲೈಟ್ಸ್ನ ನೋಡ್ತಾ ಹೋಗಿ, ಲೈಟ್ಸ್ನ ನೋಡ್ತಾ ಹೋದಾಗ ಬಲ್ಬ್ ಈಸ್ ಮೋರ್ ಕ್ಲಿಯರ್ಲಿ ವಿಸಿಬಲ್ ದೆನ್ ಬಿಫೋರ್. ಅಬ್ಸರ್ವ್ ಮಾಡ್ತಾ ನೋಡಿ, ಆಯಿಲ್ ಆಗಿರುವಂತಹ ಒಂದು ಪೇಪರಿನ ಮೂಲಕ ನೀವು ಸ್ಪಷ್ಟವಾಗಿ ನೋಡೋಕೆ ಆಗುತ್ತೋ ಅನ್ನೋದು ಅಬ್ಸರ್ವ್ ಮಾಡಿ. ವಿಸಿಬಲ್ ಆನ್ ದೇ ಬಿಫೋರ್, ಬಟ್ ಕ್ಯಾನ್ ಯು ಸಿ ಕ್ಲಿಯರ್ಲಿ ಥ್ರೂ ಆಯಿಲ್ಡ್ ಪೇಪರ್, ಈಸ್ ಎವ್ರಿಥಿಂಗ್ ಈಸ್ ಅದರ್ ಸೈಡ್ ಆರ್ ವಿಸಿಬಲ್. ದ ಮೆಟೀರಿಯಲ್ಸ್ ಥ್ರೂ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ. ಆ ಒಂದು ಮೆಟೀರಿಯಲ್ಸು ಆಬ್ಜೆಕ್ಟ್ಸ್ ಅನ್ನೋದು ಕಾಣಿಸುತ್ತೆ ಬಟ್ ನಾಟ್ ಕ್ಲಿಯರಾಗೆ ಕಾಣಿಸೋದಿಲ್ಲ. ಓಕೆ, ಕ್ಯಾನ್ ಬಿ ಸೀನ್ ಬಟ್ ನಾಟ್ ಕ್ಲಿಯರ್ಲಿ ಅಂತ ಇರುವಂತಹ ಒಂದು ಮೆಟೀರಿಯಲ್ಸ್ನ ನಾವು ಟ್ರಾನ್ಸ್ಲಸೆಂಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಥ್ರೂ ನೀವು ಯಾವ ಒಂದು ವಸ್ತು ಇಟ್ಕೊಂಡು ನೋಡಿರ್ತೀರ. ರಿಮೆಂಬರ್ ಆಯಿಲ್ ಪ್ಯಾಚಸ್ ಆಫ್ ದಿ ಪೇಪರ್ ಟೆಸ್ಟೆಡ್ ಫುಡ್ ಐಟಮ್ಸ್ ಇನ್ ಪ್ರೆಸೆನ್ಸ್ ಆಫ್ ಫ್ಯಾಟ್. ನಾವು ಚಾಪ್ಟರ್ಸ್ 2ಅಲ್ಲಿ ಒಂದು ಫ್ಯಾಟ್ ಐಟಮ್ಸು ಆ ಒಂದು ಫುಡ್ ಐಟಮಲ್ಲಿ ಇದೆಯೋ ಇಲ್ವೋ ಅನ್ನೋದು ನಾವು ಟೆಸ್ಟ್ ಮಾಡ್ತಾ ಹೋಗಿದ್ವಿ. ಇದನ್ನು ರಿಮೆಂಬರ್ ಹೇಳಿದ್ದಾರೆ. ದೆನ್ ದಟ್ ವಾಸ್ ಟ್ರಾನ್ಸ್ಲಸೆಂಟ್, ಅದನ್ನು ನಾವು ಟ್ರಾನ್ಸ್ಲಸೆಂಟ್ ಅಂತ ಹೇಳ್ತೀವಿ. ಕಾಣಿಸುತ್ತೆ ಬಟ್ ಕ್ಲಿಯರಾಗಿ ಕಾಣಿಸೋಲ್ಲ. ದೀಸ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಟ್ರಾನ್ಸ್ಲಸೆಂಟ್ ಮೆಟೀರಿಯಲ್ಸ್. ದೆನ್ ಕ್ಯಾನ್ ದೇರ್ಫೋರ್ ಗ್ರೂಪ್ ಮೆಟೀರಿಯಲ್ಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಟ್ರಾನ್ಸ್ಲಸೆಂಟ್. ಈ ರೀತಿ ಇರುವಂಥ ಒಂದು ಮೆಟೀರಿಯಲ್ಸ್ನ ಗ್ರೂಪ್ ಮಾಡ್ತಾ ಹೋಗಿ. ದೆನ್ ಫೆಹಲಿ ಸಜೆಸ್ಟ್ ಮಾಡಿದ್ದಾರೆ ಕವರಿಂಗ್ ಗ್ಲಾಸ್ ಆರ್ ಟಾರ್ಚ್ ಆರ್ ಪಾಮ್ ಆರ್ ಟು ದಿ ಡಾರ್ಕ್ ಪ್ಲೇಸಸ್. ಡಾರ್ಕ್ ಪ್ಲೇಸಸ್ಸಲ್ಲಿ, ಕತ್ಲಿರುವಂತಹ ಒಂದು ಪ್ಲೇಸಲ್ಲಿ ಒಂದು ಟಾರ್ಚ್ನ ನಿಮ್ಮ ಒಂದು ಕೈಯಲ್ಲಿ, ಪಾಮಲ್ಲಿ ಈ ರೀತಿ ಕ್ಲೋಸ್ ಮಾಡ್ತಾ ಹೋಗಿ. ಓಕೆ, ದೆನ್ ವೆದರ್ ಪಾಮ್ ಯುವರ್ ಹ್ಯಾಂಡ್ ಈಸ್ ಒಪೇಕ್, ಟ್ರಾನ್ಸ್ಪರೆಂಟ್ ಆರ್ ಟ್ರಾನ್ಸ್ಲಸೆಂಟ್. ಅದನ್ನು ನೀವು ಇನ್ನೊಂದು ಕಡೆ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ನೋಡಿದಾಗ ಅದು ಒಪೇಕ್ಯೋ, ಟ್ರಾನ್ಸ್ಪರೆಂಟೋ, ಟ್ರಾನ್ಸ್ಲಸೆಂಟೋ ಅನ್ನೋದು ಅಬ್ಸರ್ವ್ ಮಾಡಿ ಅಂತ ಹಾಕಿದ್ದಾರೆ ಕ್ವಶನ್ ಮಾರ್ಕ್. ದೆನ್ ವಿ ಲರ್ನ್ಡ್ ದ ಮೆಟೀರಿಯಲ್ಸ್ ಆ್ಯಂಡ್ ಡಿಫರ್ ಇನ್ ಅಪಿಯರೆನ್ಸ್ ಇನ್ ವೇ ಮಿಕ್ಸ್ ವಾಟರ್ ಆ್ಯಂಡ್ ಅದರ್ ಲಿಕ್ವಿಡ್. ಈ ರೀತಿ ವಾಟರ್ ಜೊತೆ ಹೇಗೆ ಒಂದು ಸಬ್ಸ್ಟೆನ್ಸಸ್ಸು ಮಿಕ್ಸಪ್ ಆಗುತ್ತೆ ಅನ್ನೋದು ನಾವಿಲ್ಲಿ ಕಲಿತಾ ಹೋದ್ವಿ. ದೆನ್ ಫ್ಲೋಟ್ ಆರ್ ಸಿಂಕ್, ಒಂದು ವಾಟರ್ ಜೊತೆ
ಒಂದು ವಸ್ತು ಯಾವ ರೀತಿ ತೇಲುತ್ತೆ, ಯಾವ ರೀತಿ ಮುಳುಗುತ್ತೆ ಅನ್ನೋದು ನೋಡ್ತಾ ಹೋದ್ವಿ. ದೆನ್ ಮೇ ಬಿ ಟ್ರಾನ್ಸ್ಪರೆಂಟು ಮತ್ತು ಒಪೇಕ್ಯೂ ಟ್ರಾನ್ಸಲ್ಸೆಂಟ್ ಮೆಟೀರಿಯಲ್ಸ್ನು ನಾವು ನೋಡ್ತಾ ಹೋದ್ವಿ. ಈ ರೀತಿಯಲ್ಲಿ ಡಿಫ್ರೆಂಟಾಗಿ ಸಿಮಿಲ್ಯಾರಿಟೀಸ್ ಆಗಿ ಪ್ರಾಪರ್ಟೀಸ್ನ ನಾವು ಒಂದು ಗ್ರೂಪ್ ಆಗಿ ಡಿವೈಡ್ ಮಾಡ್ತಾ ಹೋಗ್ಬೋದು. ದೆನ್ ವೈ ಡು ವಿ ನೀಡ್ಸ್ ಟು ಗ್ರೂಪ್ ಮೆಟೀರಿಯಲ್ಸ್ ಇನ್ ಎವ್ರಿ ಡೇ ಲೈಫ್. ಈ ಒಂದು ನಾವು ಮೆಟೀರಿಯಲ್ಸ್ನ ಏನು ಗ್ರೂಪ್ ಮಾಡ್ತಾ ಹೋಗಬೇಕು. ದೆನ್ ವೈ ಆಫನ್ ಗ್ರೂಪ್ ಮೆಟೀರಿಯಲ್ಸ್ ಇನ್ ಕನ್ವೀನಿಯನ್ಸ್. ನಮ್ಮ ಒಂದು ಲೈಫಿಗೆ, ನಮ್ಮ ಒಂದು ಜೀವನದಲ್ಲಿ ಈ ಒಂದು ನಮ್ಮ ಒಂದು ಕನ್ವೀನಿಯನ್ಸ್ಗೆ, ನಮ್ಮ ಒಂದು ಅನುಕೂಲಕ್ಕೆ ನಾವು ಪದಾರ್ಥಗಳನ್ನು ಏನು ಮಾಡ್ತಾ ಹೋಗ್ತೀವಿ, ಒಂದು ಗ್ರೂಪಾಗಿ ಮಾಡ್ತಾ ಹೋಗ್ತೀವಿ. ಅಟ್ ಹೋಮಲ್ಲಿ ಆಗಿರ್ಬೋದು, ವಿ ಯೂಶಲಿ ಸ್ಟೋರ್ ದ ಥಿಂಗ್ಸ್ ಆ್ಯಂಡ್ ಮ್ಯಾನರ್ ಸಿಮಿಲರ್ ಆಬ್ಜೆಕ್ಟ್ಸ್ ಪ್ಲೇಸ್ಡ್ ಟುಗೆದರ್. ಸಚ್ ಎ ಅರೇಂಜ್ಮೆಂಟ್ಸ್ ಹೆಲ್ಪ್ಸ್ ಟು ಲೊಕೇಟ್ ದೆಮ್ ಈಸಿಲಿ. ಈ ರೀತಿ ನಮ್ಮ ಒಂದು ಕನ್ವೀನಿಯನ್ಸ್ಗೆ, ನಮ್ಮ ಒಂದು ಅನುಕೂಲಕ್ಕೆ ಒಂದೊಂದು ವಸ್ತುಗಳನ್ನ ನಾವು ಏನು ಮಾಡ್ತಾ ಹೋಗ್ತೀವಿ, ನಮ್ಮ ಒಂದು ವ್ಯವಸ್ಥೆಗಾಗಿ ಈಸಿಯಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ತಾ ಹೋಗೋಕ್ಕೆ ಏನು ಮಾಡ್ತಾ ಹೋಗ್ತೀವಿ, ಸುಲಭವಾಗಿ ಅದನ್ನು ಗುರ್ತಿಸೋಕೆ ಈ ರೀತಿಯಲ್ಲಿ ನಾವು ಗ್ರೂಪ್ಸ್ಗಳು ಮಾಡ್ತಾ ಹೋಗ್ತೀವಿ. ಅದೇ ರೀತಿ ದ ಗ್ರಾಸರ್ ಇಸ್ ಯೂಶಲಿ ಕೀಪ್ಸ್ ಟೈಪ್ಸ್ ಆಫ್ ಬಿಸ್ಕೆಟ್ಸ್ ಒನ್ ಕಾರ್ನರ್ ಆನ್ ದಿಸ್ ಶಾಪ್. ಈ ರೀತಿ ನಾವು ಈ ಶಾಪ್ಸ್ಗಳಲ್ಲಿ ಆಗಿರ್ಬೋದು, ಬಿಸ್ಕೆಟ್ಸ್ಗಳನ್ನೆಲ್ಲ ಒಂದು ಕಡೆ ಗ್ರೂಪಾಗಿ ಮಾಡ್ತಾ ಹೋಗ್ತಾರೆ. ದೆನ್ ಗ್ರೇನ್ಸ್ ಆಗಿರ್ಬೋದು, ಪಲ್ಸಸ್ ಆಗಿರ್ಬೋದು, ಸ್ಟೋರ್ಡ್ ಸಮ್ ಅದರ್ ಪ್ಲೇಸಸ್. ಈ ರೀತಿಯಲ್ಲಿ ಬೇರೆ ಬೇರೆ ಕಡೆ ಗ್ರೂಪಾಗಿ ಸಂಗ್ರಹಣೆ ಮಾಡ್ತಾ ಹೋಗ್ತಾರೆ. ದೆನ್ ದೆರ್ ಈಸ್ ಅನದರ್ ರೀಸನ್ಸ್ ವೈ ಟು ಫೈಂಡ್ ಎ ಗ್ರೂಪ್ ಯೂಸ್ಫುಲ್. ಡಿವೈಡಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಮೇಕ್ಸ್ ಇಟ್ ಕನ್ವೀನಿಯಂಟ್ ಟು ಸ್ಟಡಿ ದೇರ್ ಪ್ರಾಪರ್ಟೀಸ್. ಈ ರೀತಿ ನಾವು ಗ್ರೂಪ್ ಮಾಡೋಕ್ಕೆ ತುಂಬ ಅನದರ್ ರೀಸನ್ ಹೇಳಬೇಕು ಅಂತಂದರೆ ತುಂಬ ಯೂಸಸ್ ಇದೆ, ಅದ್ರ ಜೊತೆ ಒಂದು ರೀಸನ್ನು ಇದೆ. ಆ ಒಂದು ಮೆಟೀರಿಯಲ್ಸ್ಗಳನ್ನ ನಾವು ಗ್ರೂಪಾಗಿ ಮಾಡೋಕ್ಕೂ, ಓಕೆ, ಸಾರ್ಟಿಂಗ್ ಮಾಡ್ತಾ ಹೋಗೋಕ್ಕೂ ಅದರದೇ ಆದ ಒಂದು ಪ್ರಾಪರ್ಟೀಸ್ನ ನಾವು ತಿಳ್ಕೊತಾ ಹೋದ್ವಿ. ದೆನ್ ಯಾವ ರೀತಿ ನಾವು ಒಂದು ಪ್ರಾಪರ್ಟೀಸ್ನ ನಾವು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು, ಯಾವ ಒಂದು ಪ್ಯಾಟ್ರನಲ್ಲಿ ನಾವು ಪ್ರಾಪರ್ಟೀಸ್ನ ನಾವು ಗುರುತಿಸ್ತಾ ಹೋಗ್ಬೋದು ಅನ್ನೋದು ನಮಗೆ ಈಸಿ ಆಗ್ತಾ ಬಂತು. ದೆನ್ ಅಬ್ಸರ್ವ್ ದಿ ಪ್ಯಾಟರ್ನ್ಸ್ ಪ್ರಾಪರ್ಟಿ ವಿ ವಿಲ್ ಸ್ಟಡಿ ಅಬೌಟ್ ಇನ್ ದಿಸ್ ಹೈಯರ್ ಕ್ಲಾಸಸ್. ಇದ್ರ ಬಗ್ಗೆ ನೀವು ಇನ್ನು ಹೈಯರ್ ಸ್ಟಡೀಸಲ್ಲಿ ಈ ಒಂದು ಮೆಟೀರಿಯಲ್ಸಿನ ಬಗ್ಗೆ ಒಂದು ಹೆಚ್ಚಿನ ಒಂದು ಡೆಫಿನೇಷನ್ಸ್ ಕೂಡ ಇದನ್ನು ಡೀಪಾಗಿ ನೀವು ನಿಮ್ಮ ಹೈಯರ್ ಸ್ಟಡೀಸ್ನಲ್ಲಿ ನೀವು ಓದ್ತಾ ಹೋಗ್ತೀರಾ. ಎಸ್, ಸಮ್ಮರಿ. Objects around us is made from large variety of materials. Next, a given could be used to make a large number of objects is possible. Objects may be single materials or many types of materials. Different types of materials and different properties. Some materials is shiny in appearance while there are not. Some are rough, smooth. Similarly, some materials is odd whereas others are small. Soft. Some materials is soluble and in water wherever